ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡದಿರು ನೀನು ಕೂಗುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಯೋನ ಪಾಪಣ್ಣ, ಇದೆಲ್ಲ ಈ ಕಡೆಗ್ ಬಾ, ನಾನ್ ತೊಳ್ಕಂತೀನಿ ಬಾ. ಅಮ್ಮ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ, ಸುಮ್ ಕೂತ್ಕೊಳ್ಳಮ್ಮ. ನಾನು ತೊಳಿತೀನಿ ತಾನೇ ಹೇಳ್ದೆ, ನಾನು ಎಲ್ಲ ಕೆಲಸ ಮಾಡ್ಕೊಡ್ತೀನಿ, ಸುಮ್ ಕೂತ್ಕ. ಅಯ್ಯೋ ಬ್ಯಾಡ್ಕೊಂಡ್ ಬಾರಪ್ಪ, ಗಂಡ್ ಮಕ್ಳು ಈ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು. ಹೊರಗಿನ ಕೆಲಸ ಮಾಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು. ನಾನು ಮಾಡ್ಕೊಂತೀನಿ ಬಾ. ಯೋನೊಂದಿಟ್ಟು ಯಾಕೋ ಮೈ ಬ್ಯಾಚ್ಗಿದ್ದಂಗಿತ್ತು, ಅದಕ್ಕೆ ಯೋನು ಮಾಡಕ್ ಆಗ್ಲಿಲ್ಲ ಅಂತಂದು ಹಂಗೆ ಕುತ್ಕೊಂಡಿದ್ದ ಆಟೆಯ. ನಾನು ತೊಳಿತೀನಿ ಬಾ ಈ ಕಡೆ. ಭೀಮಸೇನ ನಳಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಒತ್ತ ಮಹನೀಯರಲ್ಲವೇ. ನಿನ್ನೆ ತನಕ ನೀನೇ ದುಡಿದೆ, ನಿಂದು ನಿನಗೆ ನಾನು ದುಡಿವೆ. ನಿನ್ನ ಜೊತೆ ನಾ ಕೈ ಜೋಡಿಸುವೆ ಅಮ್ಮ. ಆಯಾಗಿ ಕುಳಿತಿರು ಅಮ್ಮ ರಾಣಿಯ ಹಾಗೆ, ನೀ ರಾಣಿಯ ಹಾಗೆ. ಆಯಾಸ ಪಡದಿರು ಅಮ್ಮ ಎನ್ನುತ್ತ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ಪಾಪಣ್ಣ ಅದೆಲ್ಲ ಸರಿ ಕಣಪ್ಪ, ನೀನಿನ್ನ ಸಣ್ಣನು ಕಣಪ್ಪ. ಬಾ ಬಾ. ಅಮ್ಮ ಚಿಕ್ಕರಿದ್ದಾಗೆ ಎಲ್ಲ ಕಲ್ತ್ಕೋಬೇಕು ಅಂತ ನೀನೇ ಹೇಳ್ತೀಯ ತಾನೆ. ಈ ಕಲಿಲಿಲ್ಲ ಅಂದ್ರೆ ದೊಡ್ಡರಾದ್ಮೇಲೆ ಕಲಿಯಕ್ಕಾಗತ್ತಾ? ನೀನು ಎಷ್ಟೊಂದು ಕಷ್ಟಪಡ್ತಾ ಇದೀಯ ಇವತ್ತು ಬದುಕು ಮಾಡಕ್ಕೆ. ನಾನ್ ಬೆಳಗ್ಗಿಂದ ನೋಡ್ತಾ ಇದ್ದೀನಿ ನಿನ್ನ. ಸಂಕಟ ಪಟ್ಕೊಂಡು ಆಯಾಸ ಪಟ್ಕೊಂಡು ಕೆಲಸ ಮಾಡ್ತಾ ಇದೀಯ. ಹುಷಾರಿಲ್ಲ ಅಂದ್ಮೇಲೆ ಮಲ್ಕೋಬೇಕಪ್ಪ. ನನಗೆ ಹೇಳಿದ್ರೆ ನಾನೆಲ್ಲ ಮಾಡ್ಕೊಡ್ತೀನಿ. ನಿನ್ನ ಅವಸ್ಥೆ ನೋಡಕ್ ಆಗದಲ್ಲೇ ಬಂದೆ ನಾನು ಪಾತ್ರೆ ತಿಕ್ಕಕ್ಕೆ. ಇನ್ನು ಸ್ವಲ್ಪ ಹೊತ್ತು ಮಕ್ಕ ಹೋಗು. ನಾನು ಇದೆಲ್ಲ ಚೆನ್ನ 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 ಅಂತ ಕೆಲಸ ಮುಗಿಸ್ಬಿಟ್ಟು ನಿನಗೆ ಕಾಫಿ ಮಾಡ್ಕೊಡ್ತೀನಿ, ಆಯ್ತಾ? ಪಾಪ ನಿನಗಿದೆಲ್ಲ ಮಾಡಕ್ ಬರೋಲ್ಲ ಕಣ್ಲ. ಸುಮ್ನೆ ಮತ್ತೆ ಏನಾರು ತಿಕ್ಕಕ್ ಹೋಗಿ ಕೈಗಿ ಕೊಯ್ಕೆಂದಿಯ. ಎಲ್ಲ ಯಾಕಪ್ಪ ನಿನಗೆ? ಸಣ್ಣ ಹುಡುಗ ಚೆನ್ನಾಗದಿ, ಚೆನ್ನಾಗಿರು. ಆಮೇಲೆ ಕೈಗಿ ಕೊಯ್ಕೆಂದು ಆಮೇಲೆ ಓದೋದು ಬರೋದು ಸ್ಕೂಲ್ ಬಿಟ್ಬಿಟ್ಟು ಮನೆ ಕೂತ್ಕೊಂಡೀಯ. ನಿಮ್ಮ ಅಜ್ಜಿ ಬೇರೆ ಮನೆಗಿಲ್ಲ, ನಿಮ್ಮ ಅಜ್ಜ ಹುಷಾರಿಲ್ಲ ಅಂತಂದು ಆಸ್ಪತ್ರೆ ಕರ್ಕೊಂಡು ಹೋಗೈತಿ. ನಿಮ್ಮ ಅಜ್ಜ ಮೊನ್ನೆ ಬೇದಿ ಮಾಡ್ಕೊಂಡ್ತು, ಯಾಕ ವಾಟ್ ಸರಿ ಇಲ್ಲ ಅಂತಂದು ಆಸ್ಪತ್ರೆ ಕರ್ಕೊಂಡು ಹೋಗೈತಿ. ಹಂಗಾಗಿ ಎಲ್ಲ ಕೆಲಸ ಒಂದಿಟ್ಟು ನಾನೇ ಮಾಡ್ತಿದ್ದೀನಿ ನೋಡು. ಹಂಗೆ ಮೈ ಭಾರ ಆದಂಗಾಗಿ ಒಂದಿಟ್ಟು ಮೈ ಬ್ಯಾಚ್ಗಾಗಿ ತಾಟೆಯ. ಅಂಥದ್ದೇನು ಆಗಿಲ್ಲ ನನಗೆ. ನಾನು ಮಾಡ್ಕೊಂತೀನಿ. ನೀನು ಬಾಯಿ ತೆಗಿ, ಓದ್ಕೊನದು ಬರ್ಕನದು ಏನಾರು ಮಾಡ್ಕೊ ಹೋಗು. ಅಮ್ಮ ನನಗೆ ಗೊತ್ತೈತೆ, ನಾ ಹುಷಾರಾಗಿ ಮಾಡ್ತೀನಿ ಹೋಗು. ನೀನು ಇಷ್ಟೊಂದು ಹುಷಾರಿಲ್ಲದೆ ಇದ್ದಾಗ ನಾನು ನಿನಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳು? ನಮ್ಮ ಮೇಷ್ಟ್ರು ಹೇಳಿದ್ದಾರೆ ಮನೆಗೆ ಅಪ್ಪ ಅಮ್ಮಗೆ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ. ನೀನು ಚೆನ್ನಾಗಿದ್ದಾಗೆ ಸಹಾಯ ಮಾಡಿಲ್ಲ ನಾನು. ಈಗ ನಿಂಗೆ ಹುಷಾರಿಲ್ಲ, ಈಗಲಾದ್ರೂ ನಾನು ಸಹಾಯ ಮಾಡೋದು ಬೇಡವಾ? ನೀನು ಹೋಗಿ ಸ್ವಲ್ಪ ಹೊತ್ತು ಮಕ್ಕ ಹೋಗಮ್ಮ. ನಾನು ಎಲ್ಲ ಮಾಡಿ ಮುಗಿಸಿ ನೀನು ಬಂದು ಎದ್ದೇಳಿಸ್ತೀನಿ. ಲೇ ಪಾಪಣ್ಣ, ನೀನೇನ ಇದು ಮಾತಾಡ್ತಾ ಇರೋದು? ನೀನೇನ ನಮ್ಮ ಮುಂಜ? ಇದ್ಯಾಕಮ್ಮ ಹಿಂಗ್ ಕೇಳ್ತಾ ಇದೀಯಾ? ನಾನೇ ನಿಮ್ಮ ಮಗ ಮುಂಜ. ಯಾಕೆ ಇವನತ್ತು? ಅಲ್ಕಂಡ್ಲ ಪಾಪ, ಇವ್ರ ಇವನರ ಬದುಕು ಕೇಳಿದ್ರೆ ನಾ ಮಾಡಕ್ಕಿಲ್ಲ ಅಂತ ಓಡೋಗ್ತಿದ್ದೆ. ಇವತ್ತು ನೋಡಿದ್ರೆ ಇವ್ಟೊಂದು ಸಹಾಯ ಮಾಡ್ತೀನಿ ಅಮ್ಮಯ್ಯ ಅಂತ ಮಾತಾಡ್ತಿದ್ಯಾ. ಅದಕ್ಕೆ ಆಶ್ಚರ್ಯ ಆತಪ್ಪ. ನೀನೇನ ಇದು ಅಂತ. ಯಾವ ಸಮಯದಲ್ಲಿ ಯಾವ ತರ ಹೆಲ್ಪ್ ಮಾಡ್ಬೇಕು ಅಂತಂದು ನನಗೂ ಬುದ್ಧಿ ಐತೆ. ನೀನ್ ಚೆನ್ನಾಗಿದ್ದಾಗೆಲ್ಲ ಸುಮ್ನೆ ನೀನ್ ಸಹಾಯ ಮಾಡಕತ್ತಾ? ಇವನ ನಿನಗೆ ಹುಷಾರಿಲ್ಲಲ್ಲ ಪಾಪ ಅಂತ ಹೇಳಿ ಸಹಾಯ ಮಾಡ್ತಾ ಇರೋದು. ಇವ ಅಮ್ಮಯ್ಯ ಸಹಾಯ ಮಾಡೋದು ನೋಡಿ ನಾನೇ ಮುಂಜ ಅಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ಮುಂಜಾನೆಯ ಹೆಂಗ ಅವ್ವ ಈಗ ಹುಷಾರಿಲ್ದಾಗ ಸಹಾಯ ಮಾಡ್ಬೇಕು ಅನ್ನೋದಾದ್ರೂ ಬುದ್ಧಿ ಹೋಯ್ತಲ್ಲ ನಿನಗೆ. ಆಟೆ ಸಾಕು. ತಾಯಿಯಂದ್ರಿಗೆ ಮಕ್ಕಳು ಮುರುಗ ಬುದ್ಧಿ ಇರ್ಬೇಕು. ನಿನಗೆ ಹೋಯ್ತಲ್ಲ, ನನಗೆ ಅಷ್ಟೇ ಸಾಕು ಕಣ್ಲ ಪಾಪ. ಜೀವನ ಸಾರ್ಥಕ ಆತು. ನಮ್ಮ ಅವ್ವ ಈಗ ಹುಷಾರಿಲ್ದಾಗ ನಾನು ಮಾಡ್ಬೇಕು ಅಂತೇಳಿ ನಿನ್ ಮನ್ಸಿಗೆ ಬಂತಲ್ಲ, ಇದೇ ತಾಯಿಯಂದ್ರಿಗೆ ಬೇಕಾಗೋದು. ಕಷ್ಟದಲ್ಲಿದ್ದಾಗ ಮಕ್ಕಳು ಆಗ್ತಾವ್ ನೋಡು, ಅದೇ ಕಣಪ್ಪ ಬೇಕಾಗೋದು. ಒಳ್ಳೆ ಬುದ್ಧಿ ಕಲ್ತಿ ಕಣಪ್ಪ. ಹಿಂಗೆ ಒಳ್ಳೆನಾಗಿರು. 4 ಜನ ಮೆಚ್ಚ ಅಂತ ಮಗ ಆಗು. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. 100 ಕೆಲಸ ಹೇಳಿದರು
ಬೇಜಾರಾಗಲ್ಲ. ಜನ್ಮ ಪೂರ್ತಿ ನೀ ಬೈದರು ಹೀಗೆ ನಾನು ಎಲ್ಲೂ ಹೋಗಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಪಾಪಣ ಹಿಂಗೆಲ್ಲ ಹಾಡ್ಬೇಡ, ಸುಮ್ಕಿರ, ನನಗೆ ಒಳ ಬರ್ತೈತಿ. ಅಯ್ಯೋ ಅಮ್ಮ, ನಿನಗೆ ಖುಷಿ ಆಗ್ಲಿ ಅಂತ ನಾನು ಹಾಡಿದ್ರೆ ನೀನೇನು ಅಳ್ತಾ ಇದೀಯಾ? ಏನಾತಮ್ಮ? ದುಃಖದ ಕಣ್ಣೀರಲ್ಲ ಕಣ್ಲೆ ಪಾಪ, ಇದು ಸಂತೋಷದ ಕಣ್ಣೀರು. ಯಾವ ಈ ಮೇಲೆ ಯೋಟನ್ ಪ್ರೀತಿ ಇಟ್ಟಿದೀಯ ನೀನು, ಅದಕ್ಕೆ ಕಣ್ಣೀರು ದಳ ದಳ ಇಳಿತಾ ಐತೆ ಪ್ರೀತಿ ನೋಡಿ. ಅಯ್ಯಯ್ಯೋ ಅಮ್ಮ, ಅಳ್ಬೇಡ, ಸುಮ್ಕಿರು. ನಿಂಗ್ ಹತ್ರ ನನಗೆ ಬೇಜಾರಾಗತ್ ನೋಡು. ಇಲ್ಲ ಕಣ್ಲೆ ಪಾಪ, ನಾನು ಅಳಕ್ಕಿಲ್ಲ. ಇಷ್ಟೊಂದು ಪ್ರೀತಿ ಮಾಡೋ ಮಗ ಇದ್ಮೇಲೆ ನಾನು ಯಾಕೆ ಅಳ್ಳಿ ಹೇಳು? ನನಗೆ ಇನ್ನೇನು ಬೇಕು? ನನಗೆ ಕಷ್ಟ ಬಂದ್ರು ಇವನೇ ಆದ್ರೂ ನೋಡ್ಕೊಳಕ್ ನೀನಿದ್ದಾಗ ನಾನು ಇನ್ನು ಯಾಕೆ ಅಳ್ಬೇಕು ಹೇಳು? ಅಳಕ್ಕಿಲ್ಲ. ಈಗ ಹೇಳ್ದೆ ನೋಡು, ಇದು ಗುಡ್ ಗರ್ಲ್. ಈ ಕಣ್ಣೀರಸ್ಕ ಕಣ್ಣೀರಸ್ಕ. ಇನ್ನೊಂದ್ಸಲ ಹಿಂಗೆಲ್ಲ ಅಳಂಗಿಲ್ಲ ನೀನು. ಈಗ ನಗು. ನೋಗದ ಹೋಗ ಪಾಪಣ. ಏನಂಗ ಅದೆಲ್ಲ ಗೊತ್ತ, ಈಗ ನಗ್ಬೇಕಷ್ಟೇ. ನೀ ನಕ್ರೆ ನನಗೆ ಎನರ್ಜಿ ಬಂದಂಗಾಕತ್ತಿ. ನಗು ನಗು. ಇದೇನಮ್ಮ ಇದು? ನಗದಂದ್ರೆ ಹಿಂಗ ಒಂದು ಜೋರಾಗಿ ನಗು. ಪಾಪಣ ಬ್ಯಾಡ್ ಕಣಪ್ಪ, ಸುಮ್ಕಿರು. ನನಗೀಗ ನೋಗಂಗ ಆಗಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಜೋರಾಗಿ ನಗ್ಬೇಕಷ್ಟೇ ಇವಾಗ. ನಗು. ಪಾಪಣ ಅಬ್ಬಾ, ಈ ಸಮಾಧಾನ ಆಯ್ತು. ಹಿಂಗೆ ಯಾವಾಗ್ಲೂ ನಗ್ತಾ ಇರು. ಯಾಕೋ ನೀನು ಮನಸ್ಸಿಂದ ನಗ್ತಿ ಅಂತ ಅನ್ಸಿಲ್ಲ. ನನಗೋಸ್ಕರ ಸುಮ್ಮನೆ ಮ್ಯಾಗ ಮಾತಿ ನಕ್ಕಂಗಿತ್ತು, ಆದ್ರೂ ಪರವಾಗಿಲ್ಲ. ನಾನು ಹೇಳಿದ್ಕೆ ನಕ್ಕಲ್ಲ. ಈಗ ನಾನು ಇದೆಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ನೀನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಹೋಗು. ಪಾಪಣ ಮಕ್ಕನ ಅಂತದ್ ಏನೂ ಆಗಿಲ್ ಬಿಡಪ್ಪ. ಸರಿ ಹೋತು. ನೀನು ಆಡಿದ ಮಾತುಗಳು, ನಿನ್ ಪ್ರೀತಿ, ಇದನ್ನೆಲ್ಲ ನೋಡಿ ನನಗೆ ಬಂದದ್ ಕಾಯಿಲೆನೆ ಕಿತ್ತಾರ್ಕಂದು ಓಡೋಗ್ಬಿಡ್ತು ಕಣ್ಲ ಪಾಪ. ಆಗ್ಲೇ ಆಯಾಸ ಅನ್ಸದ್ ಮನ್ಸೆಲ್ಲ ಒಂದಿಟ್ಟು ಏನೋ ಒಗ್ರದಂಗಾತು. ಹಂಗೆ ಕಣಮ್ಮ, ಎಂತ ಕಾಯಿಲೆ ಬಂದ್ರು ಏನೇ ಬಂದ್ರು ಯಾವಾಗ್ಲೂ ನಗ್ನಗ್ತಾ ಇದ್ರೆ ಕಾಯಿಲೆನೇ ಎದ್ರುಕೊಂಡು ಓಡೋಗ್ಬಿಡ್ತೈತಿ. ನಾವು ಹಿಂಗಾಗ್ಬಿಡ್ತಲ್ಲ, ಕಾಯಿಲೆ ಬಂದ್ಬಿಟ್ಟತ್ತಲ್ಲ, ಏನ್ ಮಾಡೋದು ಅಂತ ನಾವ್ ಅದೇ ನೋವಿಗಿದ್ರೆ ಅದಿನ್ನೂ ಜಾಸ್ತಿ ಆಗ್ತದ ಕಣಮ್ಮ. ಅದಕ್ಕೆ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದು. ಈಗ ನೋಡ್ ನೀನು, ಅವಾಗ್ಲೂ ಎಷ್ಟು ಸಂತ ಅನ್ಭವಿಸ್ತಿದ್ದೆ, ಈಗ ನೋಡು ಎಷ್ಟು ನಗ್ತಾ ಇದೀಯ. ಗೊತ್ತಾತ ಇವಾಗ? ಕಣ್ಲ ಪಾಪ, ನೀನ್ ಹೇಳಿದ್ ನಿಜ. ಯೋನೇ ಕಷ್ಟ ಬಂದ್ರು, ಯೋನೇ ಕಾಯಿಲೆಗಳು ಕಸಾಲೆಗಳು ಬಂದ್ರು ಮನುಷ್ಯ ನಗ್ನಗ್ತಾ ಇದ್ದಷ್ಟು ಆಯಸ್ ಜಾಸ್ತಿ. ನಾವ್ ಹಿಂಗೆ ಎಲ್ಲದಕ್ಕೂ ಕೊರ್ಕೆನ್ ಸಂಕಟ ಪಟ್ಕೊಂಡಿರ್ತೀವಲ್ಲ, ನಮಗೆ ಇನ್ನು ಕಾಯಿಲೆಗಳು ರೋಗಗಳು ಹೆಚ್ಚಾಗ್ತಾ ಇರ್ತವೆ. ಈ ಮಾನಸಿಕ ರೋಗ ಅನ್ನೋದು ಅಂಟ್ಕೊಂಡ್ಬಿಡ್ತದ, ಹೋಗೋದೇ ಇಲ್ಲ. ಈಗ ಹಿಂಗೆ ಮಕ್ಕಳು ಮರಿಗಳು ಮಾತುಗಳು ಕೇಳಿ ಏನೋ ಒಂದಿಟ್ಟು ಸಮಾಧಾನ. ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕ, ಇನ್ನೂ ಚೆನ್ನಾಗತ್ತೀಯ. ಅಷ್ಟೊತ್ತಿಗೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಬರ್ತೀನಿ. ಸರಿ ಹೋಗಮ್ಮ ನೀನು. ಪಾಪಣ ಮಾಡ್ಕೊಂತೀನಿ ಬಾರಪ್ಪ. ಬೇಡ ನಾನು ಹೇಳಿದ್ಮೇಲೆ ಮಾಡೇ ಮಾಡ್ತೀನಿ. ನೀನು ಹೋಗು. ಸರಿ ಕಣಪ್ಪ, ಆತು. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನೇ ಮೆಚ್ಚಿಕೊಳ್ಳುವೆ. ತರರಂ ತರರಂ ತರರಂ. ಆಹಾಹಾ, ಈ ಕೆಲಸದಲ್ಲಿ ಏನೋ ಒಂಥರ ಮಜಾ ಐತೆ. ನೀರಾಗ ಆಟ ಆಡ್ಬೋದು. ಇವ ಅಮ್ಮಯ್ಯ ನೀರಾಗ ಆಟ ಆಡಕ್ಕೆ ಬಿಡ್ತಾ ಇರ್ಲಿಲ್ಲ. ಈ ಪಾತ್ರೆ ತೊಳೆನ ಹಬ್ಬದಲ್ಲಾದ್ರೂ ನೀರಾಗ ಆಟ ಆಡ್ಬೋದು. ಆಹಾಹಾ, ನೋಡಿದ್ರಲ್ಲ ಗೆಳೆಯರೇ, ನೀವು ನಿಮ್ ತಾಯಂದ್ರೆ ಹಿಂಗೆ ಹುಷಾರಿಲ್ದೇ ಇದ್ದಾಗ ಹಿಂಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ಕೊಡ್ತೀರಾ. ನಾನು ನಮ್ಮ ಅಮ್ಮಗೆ ಸಹಾಯ ಮಾಡ್ಕೊಡ್ತಿದ್ದೀನಿ. ನೀವು ಇದೇ ತರ ನಿಮ್ಮ ಅಮ್ಮಗೆ ಸಹಾಯ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.